नियामक परिलसत पंचाक्षरी बोधक पंचाचार्य जगद्गुरोत्तमरवर पालिपुदे लोकमं पालिपुदे लोकमं पालिपुदे लोकमं ಮೊದಲಿಗೆ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಹಾಗೂ ಕಲ್ಮಠದ ಕರ್ತೃತ್ವ ಶಕ್ತಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಕಲ್ಮಠದ ಪರಂಪರೆಗೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೂ ಮೂಲಾಧಾರ ಸಂಸ್ಥಾನ ಮಠವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರ ಕರ್ತೃಗದ್ದುಗೆಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಶುಭ ರಾತ್ರಿಯ ಶುಭ ಸಮಯದಂದು ಬೃಹನ್ಮಠ ಮೂಲಾಧಾರ ಸಂಸ್ಥಾನ ಮಠದಲ್ಲಿ ಸದ್ಗುರು ಶ್ರೀ ಕಾರ್ತಿಕೇಶ್ವರ ಶಿವಾಚಾರ್ಯರ 25ನೇ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆಯ ಅಂಗವಾಗಿ ಶ್ರೀ ಶಿವಶರಣೆ ಹೇಮರಟ್ಟಿ ಮಲ್ಲಮ್ಮನ ಪುರಾಣ ಪ್ರವಚನದ ಪಾವನ ಸಾನ್ನಿಧ್ಯವನ್ನ ಅಲಂಕರಿಸಿರ್ತಕ್ಕಂಥ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಬಂದಿರ್ತಕ್ಕಂಥ ಈ ಮಠಕ್ಕೆ ಯಾರೇ ಭಕ್ತರು ಬರಲಿ ಆ ಭಕ್ತರ ಎಷ್ಟೇ ಸಂಕಷ್ಟದೊಳಗಿರಲಿ ಅಂತಹ ಭಕ್ತರ ಬಂದಿರ್ತಕ್ಕಂಥ ಭಕ್ತರ ಕಣ್ಣೀರನ್ನು ಒರೆಸ್ತಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶತಸ್ಥಲ ಬ್ರಹ್ಮ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರ ದಿವ್ಯ ಅಡೆದಾವರೆಗಳಲ್ಲೂ ಸಹಿತ ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಂಬಾಳಿಕುಂಟಿ ನಂದೀಶ್ವರ ಮಠದ ನಿವೃತ್ತ ಪೂಜ್ಯರ ಪಾದಾರಗಳಲ್ಲಿ ನಮಸ್ಕರಿಸಿ ಹಾಗೂ ಈ ಒಂದು ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಶತಸ್ಥಲ ಬ್ರಹ್ಮ ಕರುಣೇಶ್ವರ ಶಿವಾಚಾರ್ಯ ಸ್ವಾಮಿಗಳವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂಥ ಆಚಾರ್ಯ ಬಹಳ ಪರಿಚಯ ಇದ್ದಿದ್ದ ಈಗ ನಾವು ಆಚಾರ್ಯ ಪರಿಚಯ ಮಾಡ್ಕೊಂಡ್ರಿ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶತಸ್ಥಲ ಬ್ರಹ್ಮ ಅಭಿನವ ಪರ್ವತೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಅಡೆದಾವರೆಗಳಲ್ಲಿ ನಮಸ್ಕರಿಸಿ ಹಾಗೂ ಕಾರ್ಯಕ್ರಮದಲ್ಲಿ ಆತ್ಮೀಯರು ಸ್ನೇಹಿತರು ನಾವು ಅವರು ಸಹಿತ 2 ವರ್ಷಗಳ ಕಾಲ ಬ್ರಹ್ಮಾಪುರಿ ಮಹಾಪೀಠದಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು ಆತ್ಮೀಯರಾಗಿರ್ತಕ್ಕಂಥ ಧೋರಣಹಳ್ಳಿ ಹಿರೇಮಠದ ಶ್ರೀ ಶತಸ್ಥಲ ಬ್ರಹ್ಮ ಅಭಿನವ ಮಹಾಂತೇಶ್ವರ ಶಿವಾಚಾರ್ಯ ಸ್ವಾಮಿಗಳವರಲ್ಲಿ ನಮಸ್ಕರಿಸಿ ಹಾಗೂ ಈ ಒಂದು ಶಿವಶರಣೆ ಹೇಮರಟ್ಟಿ ಮಲ್ಲಮ್ಮನ ಒಂದು ಕಥಾ ಪ್ರವಚನ ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಸುಂದರಮಯವಾಗಿ ನಿಮ್ಮೆಲ್ಲರ ಮನಮುಟ್ಟುವಂತೆ ಪ್ರವಚನವನ್ನ ಮಾಡ್ತಿರ್ತಕ್ಕಂಥ ವೇದಮೂರ್ತಿಗಳಾಗಿರ್ತಕ್ಕಂಥ ಪ್ರವಚನ ರತ್ನ ಅಂತ ಖ್ಯಾತಿಯಾಗಿರ್ತಕ್ಕಂಥ ಹನುಮಂತರಾಯ್ ಕಂಚನಾಳ್ ಅವರಲ್ಲಿ ಹಾಗೂ ಅವರ ಜೊತೆಗೆ ಬಹಳಷ್ಟು ಸುಂದರವಾಗಿ ನಿಮ್ಮೆಲ್ಲರಿಗೂ ಸಹಿತ ನಾದ ನಿನಾದ ಸುನಾದಗಳ ಮೂಲಕ ಸಂಗೀತದ ಹೊಳೆಯನ್ನೇ ಹಾಸಿರ್ತಕ್ಕಂತಹ ಶ್ರೀ ವಿಶ್ವನಾಥ್ ಶಿರೋಳಿ ಅವರೇ, ಅವರ ಜೊತೆಗೇನೆ ತಬಲಾ ಸಾಥನ್ನು ಕೊಟ್ಟಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶರಣಯ್ಯ ಸ್ವಾಮಿ ಕಲ್ಕಂಬ ಅವರೇ ಹಾಗೂ ಬಹಳಷ್ಟು ಸುಂದರವಾಗಿ ಈ ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಮಾಡ್ತಿರ್ತಕ್ಕಂಥ
ಶ್ರೀ ಆನಂದ್ ಶಾಸ್ತ್ರಿ ಮಂದಲಗಿ ಅವರಲ್ಲಿ ಹಾಗೂ ಈ ಮಠದ ಎಲ್ಲ ಶಿಷ್ಯ ಸತ್ವತ್ವ ಮಹಾಶಯರೇ, ತಾಯಂದಿರೇ ಮತ್ತು ಮಕ್ಕಳೇ, ಇವತ್ತಿಗೆ 2ನೇ ದಿನ ಕಾರ್ಯಕ್ರಮ ನಡೀತಾ ಇದೆ. ಅವರು ಇನ್ನೂ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಬೇಕು. ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು. ಬಹಳಷ್ಟು ಸುಂದರವಾಗಿ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣವನ್ನ ಇವತ್ತಿಗೆ 2ನೇ ದಿನವಾಗಿರ್ತಕ್ಕಂತಹ ಕಾರ್ಯಕ್ರಮ ನಮ್ಮ ಬಹಳಷ್ಟು ಸುಂದರವಾಗಿರ್ತಕ್ಕಂತಹ ಬದುಕು ಬಹಳಷ್ಟು ಹಿತವಾಗಿ ಮಿತವಾಗಿ ಬದುಕಬೇಕಂತ ನೀವೆಲ್ಲ ಕೇಳಬಹುದು. ಅದರ ಬದುಕು ನಾವು ಹ್ಯಾಂಗ್ ಬದುಕ್ಬೇಕ್ರಿ? ಅದರ ನೀವು ಹಿತವಾಗಿ ಮಿತವಾಗಿ ಬದುಕ್ಬೇಕಂತ ಹೇಳಕತ್ತೀರಿ. ಹಂಗಂದ್ರೆ ಹ್ಯಾಂಗ ಬದುಕ್ಬೇಕ್ರಿ? ಅದರ ನೀವು ಕೇಳ್ಬಹುದು. ಹಿತವಾಗಿ ಮಿತವಾಗಿ ಅಂತಂದ್ರ ಯಾರು ಫಾರ್ಚುನರ್ ಕಾರ್ ತಗೊಂಡಿರ್ತಾರಲ್ಲ ಅವನು ಬೆಂಚ್ ಕಾರ್ ಇದ್ದ ನೋಡಿ ಬದುಕಬಾರ್ದಂತ, ಅವ ಇನ್ನೊಬ್ಬ ಕ್ರಸ್ಟಾ ಕಾರ್ ತಗೊಂಡ ನೋಡಿ ಬದುಕ್ಬೇಕಂತ. ಯಾರು ಇನ್ನೊಬ್ಬ ಕ್ರಸ್ಟ ತಗೊಂಡಂತವ್ರು ಏನ್ ಮಾಡ್ಬೇಕ್ರಿ ಅದ್ರ ಅಂತ ಕೇಳಿದಾಗ, ಯಾರು ಇನ್ನೊಬ್ಬ ಕ್ರಸ್ಟವನ್ನ ತಗೊಂಡಾರ ಆತ ಫಾರ್ಚುನರ್ ಕಾರ್ ಇದ್ದ ನೋಡಿ ಬದುಕಬಾರ್ದಂತ, ಆತ ಯಾವ ಕಾರ್ ಇದ್ದ ನೋಡಿ ಬದುಕ್ಬೇಕು? ಆಲ್ಟೋ ಕಾರ್ ಇದ್ದ ನೋಡಿ ಬದುಕ್ಬೇಕಂತ. ಅದಕ್ಕಿಂತ ಕಮ್ಮಿ ಇರ್ತಕ್ಕಂಥ ಕಾರ್ ಇದ್ದ ನೋಡಿ ಬದುಕ್ಬೇಕಂತ. ಇನ್ನ ಆಲ್ಟೋ ಕಾರ್ 10 ಲಕ್ಷ 15 ಲಕ್ಷ ರೂಪಾಯಿ ಇರ್ತಕ್ಕಂಥ ಕಾರ್ ತಗೊಂಡಿರ್ತಕ್ಕಂಥವ ಅವ ಯಾರು ನೋಡಿ ಬದುಕ್ಬೇಕಪ್ಪ ಅಂತಂದ್ರೆ 5 ರಿಂದ 6 ಲಕ್ಷದ ಕಾರ್ ಇರ್ತಕ್ಕಂಥನ್ರಿ ಅಂತ ಕಾರ್ ತಗೊಂಡ ನೋಡಿ ಬದುಕ್ಬೇಕಂತ. ಇನ್ನ 6 ಲಕ್ಷ ಇತ್ತವ ಅವ ಯಾರು ನೋಡಿ ಬದುಕ್ಬೇಕ್ರಿಪ್ಪ ಅಂತಂದಾಗ ಅವ 10 ರಿಂದ 20 ಸಾವಿರ 1 ಲಕ್ಷದೊಳಗೆ ಇರ್ತಕ್ಕಂಥ ಯಾವ ಎರಡು ಮೋಟರ್ ಸೈಕಲ್ ಇರ್ತದಂತಲ್ಲ, ಏನಂತೀರಿ ನೀವು ಅದಕ್ಕೆ? ಗಾಡಿ. ಆ ಗಾಡಿಯನ್ನು ನೋಡಿ ಬದುಕಬೇಕಂತ. ಇನ್ನ ಗಾಡಿ ಇದ್ದವ ಯಾರು ನೋಡಿ ಬದುಕಬೇಕಪ್ಪ ಅಂತಂದ್ರ ಸೈಕಲ್ ಇದ್ದವ ನೋಡಿ ಬದುಕಬೇಕಪ್ಪ ಅಂತ. ನನಗ್ ಗಾಡಿಯೇ ಕೊಟ್ಟಿಲ್ಲಪ್ಪ ಭಗವಂತ, ಆ ಸೈಕಲ್ ಪ್ಯಾಡಲ್ ತಿಳ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಅವ್ನ್ ನೋಡಿ ಬದುಕಬೇಕಂತ. ಇನ್ನ ಸೈಕಲ್ ಇದ್ದವ ಯಾರು ನೋಡಿ ಬದುಕಬೇಕಪ್ಪ ಅಂತಂದ್ರ ಯಾವ ನಡ್ಕೋತ ಹೊಂಟಿರ್ತಾನಲ್ಲ ಅವನ್ನ ನೋಡಿ ಬದುಕಬೇಕಂತ. ಇನ್ನ ನಡ್ಕೊಂತಿದ್ದವ ಯಾರು ನೋಡಿ ಬದುಕಬೇಕು? ಸೈಕಲ್ ಇದ್ದವ ನೋಡಿ ಬದುಕಬಾರ್ದು. ನಡ್ಕೊಂತ ಹೊಂಟಿರ್ತಾನಲ್ಲ ಭಗವಂತ ನನ್ನ ಕಾಲೊಳಗೆ ಚಪ್ಪಲಲ್ಲಿ ಕೊಟ್ಟಿ ಚಪ್ಪಲನ್ನು ಕೊಟ್ಟಿದ್ದಲ್ಲಪ್ಪ ಅಂತೇಳಿ ಚಪ್ಪಲ್ ಇಲ್ದವ್ರ ನೋಡಿ ಬದುಕಬೇಕಂತ. ಇನ್ನ ಅದರ ಇಷ್ಟೆಲ್ಲ ಹೇಳಿದ್ರಿ, ಮತ್ತಿನ್ನ ಚಪ್ಪಲ್ ಇಲ್ದವ್ ಯಾರು ನೋಡಿ ಬದುಕಬೇಕ್ರಿ ಅಂತ ಕೇಳಿದಾಗ, ಚಪ್ಪಲ್ ಇಲ್ದವ್ ಯಾರು ನೋಡ್ಬೇಕಂದ್ರ ಯಾವ ಕುಂಟಿರ್ತಾನಲ್ಲ, ಯಾವ 1 ಕಾಲ್ ಇರ್ತಾನ ಆ 1 ಕಾಲ್ ಇದ್ದವ್ ನೋಡಿ ಬದುಕಬೇಕಂತ. ಯಾಕೆ 1 ಕಾಲ್ ಇದ್ದವ್ ನೋಡಿ ಬದುಕಬೇಕಪ್ಪ ಅಂತಂದ್ರ ನನಗೆ 2 ಕಾಲಾರ ಕೊಟ್ಟಿರಿ, ಇನ್ನ ಅವ್ರಿಗೆ 1 ಕಾಲ್ ಕೊಟ್ಟಿರಪ್ಪ ಭಗವಂತ ಅಂತ ಹೇಳಿ ನೋಡಿ ಬದುಕಬೇಕಂತ. ಆಗ ಇನ್ನ ಮೊದಲು ನೀವು ಪ್ರಶ್ನೆ ಕೇಳ್ತಾರೆ, ನೀವು ಬಿಡ್ತೀರ? ನೀವು ಬಿಡಂಗಿಲ್ಲ. ಮತ್ತ 1 ಕಾಲ್ ಇದ್ದವ ಯಾರು ನೋಡಿ ಬದುಕಬೇಕ್ರಿ ಅಂತ ನೀವು ಕೇಳ್ತ ಹೌದಲ್ಲ? ಯಾವನಿಗೆ 2 ಕಾಲ್ ಇರಂಗಿಲ್ಲ ಅವನ್ ನೋಡಿ ಅವ್ 1 ಕಾಲ್ ಇದ್ದ ನೋಡಿ ಬದುಕ್ಬೇಕು, 2 ಕಾಲ್ ಇದ್ದ ನೋಡಿ ಬದುಕ್ಬೇಕಂತ. ನನಗೆ 1 ಕಾಲ್ ಕೊಟ್ಟಿಲ್ಲಪ್ಪ ಭಗವಂತ, ಇನ್ನ 2 ಕಾಲ್ ಕೊಟ್ಟಿಲ್ಲಪ್ಪ ಅಂತ ಹೇಳಿ ನೀವು ಬಿಡ್ತೀರ? ಸುಮ್ಮ ಬಿಡಂಗಿಲ್ಲ. ಮತ್ 2 ಕಾಲ್ ಇದ್ದವ ಯಾರು ನೋಡಿ ಬದುಕ್ಬೇಕಂತ ಕೇಳ್ತೀರಿ? 2 ಕಾಲ್ ಯಾವ ಇದ್ದಾವ ನೋಡಿ ಬದುಕ್ಬೇಕು, ಸತ್ ಹಣ ನೋಡಿ ಬದುಕ್ಬೇಕಂತ ಹೇಳೋದಷ್ಟೇ. ಯಾಕಪ್ಪ ಅವನಿಗೆ ನನಗೆ ಜೀವಾನ ಕೊಟ್ಟಿ ಅವನಿಗೆ ಜೀವಾನ ಕೊಟ್ಟಿಲ್ಲ ನೀ ಅಂತ ಹೇಳಿ ಅವ್ರು ನೋಡಿ ಬದುಕ್ಬೇಕಂತ ಹೇಳಿ. ಇನ್ನು ಸತ್ತದ ಯಾರು ನೋಡಿ ಬದುಕಂತ ಕೇಳಕ್ ಹೋಗ್ಬೇಡಿ, ಯಾರು ನೋಡಿ ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನ ನಿಮ್ಮೆಲ್ಲರಿಗೆ ಹೇಳಕತ್ತೀನಪ್ಪ ಅಂತಂದ್ರೆ, ನಾವು ಜೀವನದೊಳಗೆ ಹ್ಯಾಂಗ ಬದುಕ್ಬೇಕ್ರಿ? ಬಾಯಿ ಆದ್ರೆ ನಿಮ್ಗೆಲ್ಲರಿಗೆ ಮಾತಾಡಕ್ ಬರ್ತದ? ನಾ ಹ್ಯಾಂಗಪ್ಪ ಅಂದ್ರೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ನೀವು ನೇರವಾಗಿ ಉತ್ತರ ಕೊಡ್ಬೇಕು. ಹ್ಯಾಂಗ ಬದುಕ್ಬೇಕು? ಹಿತವಾಗಿ ಮಿತವಾಗಿ ಬದುಕಬೇಕು. ಅಂದ್ರೆ ನಾವು ಜೀವನದೊಳಗೆ ಸುಖವಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಮೆಲ್ಲ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ, ಬಹಳ ಹೇಳಂಗಿಲ್ಲ, ವಿಷಯ ಏನಿಲ್ಲ, ಬಹಳ ಹೇಳೋದಕ್ಕಿಂತ 1 ಮಾತು ನಿಮ್ ಗುರುಗಳ ಬಗ್ಗೆ 1 ಮಾತನಾಗ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಕಾರ್ತಿಕೇಶ್ವರ ಶಿವಾಚಾರ್ಯರು ನೀವೇ ನೋಡಿರ್ಬೋದು, ಈ ಮಠದೊಳಗೆ 20 ರಿಂದ 25 ಹುಡುಗರು ಏನ್ ಮಾಡತ್ತವ ಅಧ್ಯಯನ ಮಾಡಬೇಕ ನೋಡಿದ್ರಿ. ಅವ್ರಗಳಿಂದ 1 ರೂಪಾಯಿ ಖರ್ಚು ತಗೊಳ್ಳಾರ್ದ್ರಿಂದ ಬಹಳಷ್ಟು ಸುಂದರವಾಗಿ ಅವರಿಗೆ ಅನ್ನ, ಅರಿವು, ಆಶ್ರಯ,
ಜ್ಞಾನವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು? ಅದು ನಿಮ್ಮ ಮಠದ ಗುರುಗಳಾಗಿರ್ತಕ್ಕಂಥ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರು. ಅಂತ ಶಿವಾಚಾರ್ಯರು ಶಿವದ ಅಪರೂಪ. ನಾವು ಮಠಗಳಿಗೆ ಆಗ್ಯಾವ, ಈಗ ಹೊಸದಾಗಿ ಮಠಕ್ಕಾಗಿ, ನಾನು ಮಠಕ್ಕಾಗಿ ಬಹಳ ಏನಾಗಿಲ್ಲ, ಒಂದು ಎಷ್ಟು ದಿನ ಆಯ್ತು, ಒಂದು 15 ದಿನ ಆಗಿರ್ಬೋದೇನು, 15 ದಿನ ಆಗೈತಿ. ನಾವು ಅವರನ್ನ ಆದರ್ಶವಾಗಿ ಇಟ್ಕೊಳಕತ್ತೀವಿ. ಯಾಕಪ್ಪ ಅಂತಂದ್ರ ಮುಂದೊಂದು ದಿನ ನಾವು ಸಹಿತ ನಮ್ಮ ಮಠದೊಳಗಡೆ ಅವರ ರೀತಿ ನಾವು ಮಕ್ಕಳನ್ನ ಸಾಕ್ಬೇಕು ಅಂತ ಹೇಳಿ ಬಹಳ ಆಸೆ ಇದೆ. ಯಾಕಪ್ಪ ಅಂತಂದ್ರ ಈಗಿನ ಕಾಲದ ಮಕ್ಕಳು ಹ್ಯಾಂಗಾಗ್ಯಾವಪ್ಪ ಅಂತಂದ್ರ ಆಚಾರವಂತರಲ್ಲ, ಸಂಸ್ಕಾರವಂತರಲ್ಲ, ಕೆಟ್ಟ ಮಟ್ಟ ಬಿಟ್ಟೈತಿ. ನಾವು ಎಷ್ಟೋ ಜನ ಮಕ್ಕಳನ್ನ ನೋಡತ್ತೀವಿ, 5ರಿಂದ 6ನೇ ಕ್ಲಾಸ್ ಮಕ್ಕಳು ಏನ್ ಮಾಡಕತ್ತಾವ ಅಂದ್ರೆ ಚುಟ್ಟ ಸೇದಾಕತ್ತಾವ, ಗುಟ್ಕಾ ತಿನ್ನಕತ್ತಾವ, ಹಾಳಾಗಿ ಹೊಂಟಾವ. ಅವೆಲ್ಲೂ ಹಾಳಾಗಬಾರ್ದಾಗಿತ್ತಪ್ಪ ಅಂತಂದ್ರ ಇಂತಹ ಮೂಲಾಧಾರ ಗಟ್ಟಿ ಮನೆ ಮಠ ಅಂತಕ್ಕಂಥ ಮಠದೊಳಗಡೆ ಸಂಸ್ಕಾರವನ್ನ ಕೊಡ್ತಕ್ಕಂಥ ಕೇಂದ್ರವನ್ನಾಗಿ ಮಾಡಿದ್ರಲ್ಲ, ಅದಕ್ಕೋಸ್ಕರ ಅಂತ ಕೇಂದ್ರವನ್ನಾಗಿ ಮಾಡಬೇಕು. ಅಂತ ಮಠಗಳಲ್ಲಿ ನಿಮ್ಮ ಮಕ್ಕಳನ್ನ ತಂದು ಬಿಡಬೇಕು. ಯಾಕಪ್ಪ ಅಂತಂದ್ರ ಒಳ್ಳೆಯ ಸಂಸ್ಕಾರವಂತರಾಗಬೇಕಾಗೈತಿ ಈಗಿನ ಕಾಲದೊಳಗ. ಹಂಗ ಅಜ್ಜರ ಬಗ್ಗೆ ಒಂದ್ ಮಾತು ಹೇಳ್ಬೇಕಪ್ಪ ಅಂತಂದ್ರ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಅಜ್ಜರು ಒಂದು ಕಥೆ ಹೇಳ್ತೀನಿ ನಿಮ್ಗ. ಏನಂತಂದ್ರ ಒಬ್ಬ ತಾಯಿ ಜ್ಯೋತಿಷ್ಯ ಹತ್ರ ಹೋಗಿದ್ದಂತ. ಏನು ಸಂಕಷ್ಟ ಇತ್ತಂದ್ರ ಅವಳಿಗೆ ಮದುವೆಯಾಗಿ 10 ವರ್ಷಗಳ ಕಾಲ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಅದಕ್ಕ ಏನಾದ್ರು ನನಗಳ ದೋಷ ಇದ್ದೇನೆ ಅಂತ ಹೇಳಿ ಜ್ಯೋತಿಷ್ಯರ ಹತ್ರ ಹೋದಾಗ ಜ್ಯೋತಿಷ್ಯರ ಹತ್ರ ಕೇಳ್ತಾರಂತ, ಜ್ಯೋತಿಷ್ಯರೇ, ಗುರುಗಳ ಆಚಾರ ಶಾಸ್ತ್ರಿಗಳೇ, ನಮ್ಗ ಮಕ್ಕಳಾಗಿಲ್ಲ, ನನ್ ಮಕ್ಕಳಾಗಿಲ್ಲ, ಏನಾದ್ರೂ ದೋಷ ಐತೆ, ಮಕ್ಕಳಾದ್ರೆ ಏನ್ ಪರಿಹಾರ ಮಾಡೋದು ಏನಾಯ್ತು? ಎಲ್ಲ ದವಾಖಾನೆಗೆ ಅಡ್ಡಾಡ್ದೆ, ಎಲ್ಲ ತೋರಿಸ್ದೆ, ಮಾಡ್ದೆ, ಮಕ್ಕಳೇ ಆಗಲ್ಲ ಅಂತಂದಾಗ ಆಗ ದೊಡ್ಡ ತತ್ಕಾಲ ಕೂಡಲೇ ಏನಂತ ತೆಗಿತಾರಂತ ಜ್ಯೋತಿಷ್ಯರು, ಕದ ಹೇಳ್ತಾರಂತ, ಅವ್ವ ನಿನಗ ಮಕ್ಳು ಯಾಕಾಗಿಲ್ಲ ಅಂದ್ರೆ ನಿನಗಿಂತ ದೋಷ ಐತಿ, ಆ ದೋಷ ಪರಿಹಾರ ಮಾಡ್ಕೊಂಡು ನಿನ್ನ ಮಕ್ಳು 1 ವರ್ಷದೊಳಗೆ ನಿನ್ನ ಮಕ್ಳು ಆಗ್ತಾವ ಅಂತ ಹೇಳಿ ಹೇಳ್ತಾರಂತ. ಆಯ್ತು ಅಂತೇಳಿ ಆ ತಾಯಿ ಅದೇ ಜ್ಯೋತಿಷ್ಯರ ಅಂತ ಏನಾಗಿತ್ತು ಅಂತ ಹೇಳಿ ಕೇಳ್ಕೊಂಡು ಆ ಪರಿಹಾರ ಮಾಡ್ಕೊತಾರಂತ. ಪರಿಹಾರ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ಎಲ್ಲ ಪರಿಹಾರ ಮಾಡ್ಕೊತಾರಂತ. ಪರಿಹಾರ ಮಾಡ್ಕೊಂಡು ಒಂದು 6 ತಿಂಗಳು ಆಗ್ತೈತಂತ. 6 ತಿಂಗಳಾದ ಸಂದರ್ಭದೊಳಗೆ ಹೊಟ್ಟೆಗೆ ಆಗ್ತಾಳಂತ. ಅವಳಿಗೆ ಮಗು ಇದಾಗುವಂತ ಒಂದು ಬಟ್ಟೆ ಹಾಕ್ತಾಳಂತ. ಬಟ್ಟೆ ಆದಾಗ ಬಹಳಷ್ಟು ಸಂತೋಷದಿಂದ ಎಲ್ಲಿಗೆ ಬರ್ತಾವ್ರಿ? ಆ ಜ್ಯೋತಿಷ್ಯರ ಮತ್ತೆ ಬರ್ತಾವಂತ. ಪುನಃ ಬಂದು ಕೇಳ್ತಾಳಂತ, ಗುರುಗಳ ಶಾಸ್ತ್ರಿಗಳ, ನೀವು ನಮ್ಮ ಜ್ಯೋತಿಷ್ಯ ಹೇಳಿದ್ರಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ನಮ್ಮ ಮಕ್ಕಳು ಹುಟ್ಲಿ ಅಂತ ಹೇಳಿ ನೀವ್ ಹೇಳದಾಗ ನಾ ಪೂಜೆ ಮಾಡ್ಸೀನಿ, ನಾನು ಬಟ್ಟೆ ಆಗಿನಿ, ಈಗ ನನಗ 3 ತಿಂಗಳು ತುಂಬೈತಿ ಅಂತ ಹೇಳಿ ಹೇಳ್ತಾರಂತ. ಆಗ್ಲೇವ, ನಿಂಗೆ ಒಳ್ಳೇದಾಗ್ಲಿ, ನಿನ್ಗೆ ಒಳ್ಳೆ ಮಕ್ಳು ಆಗ್ತಾವ, ಚಲೋ ಆಗ್ತೈತಿ ಅಂತ ಹೋಗ್ಬಾ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರಂತ. ಆ ಮತ್ತೆ 3 ತಿಂಗಳು ಬಿಟ್ಟ ಬರ್ತಾರಂತ. ಅಲ್ಲಿಗೆ 6 ತಿಂಗಳಾಯ್ತು. ಹೌದಲ್ಲ? 6 ತಿಂಗಳ ನಂತರ ಬರ್ತಾರಂತ. ಬಂದು ಜ್ಯೋತಿಷ್ಯರ ಅಂತ ಕೇಳ್ತಾರಂತ, ಅಲ್ರಿ ಗುರುಗಳ, ನೀವಂತ್ರು ಎಲ್ಲ ಹೇಳಿದ್ರೆ ಚಲೋ ಮಕ್ಳು ಹುಡ್ತೈತಿ, ಚಲೋ ಮಕ್ಳು ಹುಡ್ತೈತಿ ಅಂತ ಹೇಳಿ ಹೇಳಿದ್ರೆ ನನಗೆ 1 ಮಗು ಹುಡ್ತೈತೆ, ಅವಳಿ ಜೋಳ 2 ಮಕ್ಳು ಹುಡ್ತಾವ ಅಂತ ಹೇಳಿ ಕೇಳೋದಂತ. ಅದಕ್ಕೆ ಮತ್ತೆ ಜ್ಯೋತಿಷ್ಯರು ತತ್ಕಾಲ ಕೊಳ್ಳಿ ಅಂತ ನೋಡ್ತಾರಂತ. ನೋಡಿದಂತ ಸಂದರ್ಭದೊಳಗ, ಯವ್ವ ನಿನಗ 2 ಗಂಡು ಮಕ್ಕಳು ಹುಡ್ತಾವ ಯವ್ವ ಅಂತ ಹೇಳಿ ಜ್ಯೋತಿಷ್ಯರಾದಂತ. ಬಹಳ ಖುಷಿ ಆಕೈತೆ ಆಕಿಗೆ, 2 ಗಂಡು ಮಕ್ಕಳು ಹುಡ್ತಾವ ನನಗ ಅಂತ ಹೇಳಿ ಕೇಳ್ತಾರಂತ. ಮುಂದ ಅಪ್ಪಕ್ಕೆ ಸುಮ್ಮಿರ್ತೀರ ನೀವು? ಇಲ್ಲಿವ, ಅಲ್ಲಿ ಗುರುಗಳ 2 ಗಂಡು ಮಕ್ಕಳು ಹುಡ್ತಾವ ಅಂತಂದಿರಲ್ಲ, ಅವ್ ಮುಂದೆ ಏನಾಗ್ತಾವ ಅಂತೇಳಿ ಆ ಜ್ಯೋತಿಷಿಗಳ ಹತ್ರ ಆ ತಾಯಿ ಕೇಳಂತ ಸಂದರ್ಭದೊಳಗ ಆ ತಾಯಿಗೆ ಮತ್ತೆ ಜ್ಯೋತಿಷರು ತತ್ಕಾಲ ಕೊಂಡಂತ ಹೇಳ್ತಾರಂತ, ಯವ್ವ ನಿನ್ನ ಮಕ್ಕಳು ಹ್ಯಾಂಗ ಆಗ್ತಾವ ಅಂತಂದ್ರ, ನಿನ್ನ ಮಕ್ಕಳು ಹ್ಯಾಂಗ ಆಗ್ತಾವ ಅಂತಂದ್ರ, ಅಣ್ಣಿದ್ದಾವ ಈ ರಾಜ್ಯಕ್ಕ CM ಆಗ್ತಾನ, ತಮ್ಮಿದ್ದಾವ ಅವನ್ PA ಆಗ್ತಾನ ಅಂತ ಹೇಳಿ ಹೇಳ್ತಾರಂತ. ಆಕೆ ಕೇಳಿದ್ರೆ ಸಂತೋಷ ಆಕಿಗೆ. ಅವತ್ತು ರಾತ್ರಿ ಎಲ್ಲ ಕನಸಾಕಿಗೆ ಏನು ಇಡೀ ಕರ್ನಾಟಕ ಸರ್ಕಾರ ತಿಳ್ಕೊಂಡ್ಬಿಟ್ರು. ಯಾಕಂದ್ರೆ ಅಣ್ಣಿದ್ದವ CM ಆಗ್ತಾನ, ತಮ್ಮಿದ್ದವ ಅವನ್ PA ಆಗ್ತಾನ. ಹೌದೇನ? ಅದೇ ಖುಷಿ ಒಳಗೆ ಹೋದ್ರು, ಮನೆಗೆ ಹೋಗ್ತಾರಂತ. ಹೋಗಿ ಮಕ್ಕೊತಾರಂತ. ಆಮೇಲೆ ಒಂದಿಷ್ಟು 9 ತಿಂಗಳಾಯ್ತಂತ. ಮಕ್ಳು ಆಗವಲ್ದಂತ. 10 ತಿಂಗಳಾಯ್ತಂತ. ಮಕ್ಳು ಆಗೇ ಹೋದಂತ. ಹೊರಗೆ ಬರೋದಕ್ಕೆ ಮಕ್ಳು 11 ತಿಂಗಳಾಯ್ತಂತ. ಮತ್ತೆ ತಲೆ ಕೇಳ್ತು, ಯಾರಂತ ಹೋಗ್ಬೇಕಿ? ಜ್ಯೋತಿಷ್ಯರಂತ ಮಾಡ್ದಂತ. ಜ್ಯೋತಿಷಂತ ಬಂದು, ಎಲ್ಲಪ್ಪ ಜ್ಯೋತಿಷ ಅಲ್ರಿ, ನೀವು ನಮ್ಗ 2 ಗಂಟೆ ಮಕ್ಕಳು ಹುಡ್ತಾವ ಅಂತಂದ್ರಿ, ಅಂತ ಒಬ್ಬ ಯಾಕಂದ್ರೆ CM ಆಗ್ತಾನ, ತಮ್ಮಿದ್ದಾವ ಅಣ್ಣಿದ್ದಾವ CM ಆಗ್ತಾನ, ತಮ್ಮಿದ್ದಾವ
ಅವನು ಪಿ ಆಗ್ತಾನ ಅಂತಂದಿರಿ. ಮತ್ತ 11 ತಿಂಗಳಾದ್ರೂ ನನ್ನ ಮಕ್ಕಳು ಹುಟ್ಟದಾಗ್ಯವಲ್ಲ, ಇನ್ನೂ ಹೊರ ಬಂದಾಗಿಲ್ಲ, ಯಾಕ ಅಂತ ಕೇಳಿದಾಗ ಜ್ಯೋತಿಷ್ಯರು ಮತ್ತೆ ತತ್ಕಾಲ ಕುಂಡಲಿ ಹೇಳ್ತಾರಂತ. ಏನಂತಂದ್ರ ನಾನು ಆ ಜ್ಯೋತಿಷ್ಯರ ಕುಂಡಲಿ ಹೇಳ್ತಾರಂತ ಏನಂತಂದ್ರ ಮುಗಿಸ್ತೀನಿ, ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ, ಭಾಳ ಚೀಟಿ ಕೊಡಕ್ ಹೋಗ್ರಿ. ಏನಂತಂದ್ರ ಮಗ ಇದ್ದವ, ಏನ್ ಹೇಳುವ ನಿನಗ, ಮಗ ಇದ್ದವ, ದೊಡ್ಡ ಮಗ ಇದ್ದವ CM ಆಗ್ತಾನ, ಸಣ್ಣ ಮಗ ಇದ್ದವ PA ಆಗ್ತಾನ. ಇಲ್ಲಿ ಏನ್ ಹಾತ್ ಆಗೈತಪ್ಪ ಅಂತಂದ್ರ ಎಲ್ಲಿವ ಅಣ್ಣ ನಾವು ಹೊರಗೆ ಹೋದ್ನಪ್ಪ ಅಂದ್ರೆ ಮೊದಲು ಹೊರಗೆ ಹೋದ್ನಪ್ಪ ಅಂತ ಹೇಳಿ ಹೊರಗೆ ಹೋದ್ ದೊಡ್ಡ CM ಆದಂದ್ರ ನಾ ಯಾಕೆ PA ಆಗ್ಬೇಕಂತೇಳಿ ತಮ್ಮಿದ್ದವ ಕಾರಣ ಚಕ್ಕತ್ತನವ, ಅದಕ್ಕೆ ಮಕ್ಕಳಾಗಲಾಗ್ಯವ. ಇದು ಯಾಕೆ ಹೇಳಪ್ಪ ಅಂತಂದ್ರ ಅಣ್ಣ ಇದ್ದವ CM ಆಗ್ತಾನ ಅಂತ ಹೇಳಿ ಕಾರ್ಯಗಳು ಚಕ್ಕುವಂತ ಈ ತಮ್ಮಿದ್ದವ ಚಕ್ಕುವಂತ ಈ ಜಗತ್ತಿನೊಳಗ ನಿಮ್ಮೆಲ್ಲರ ಬಹಳ ಬೆಳಕು ಹಸನಾಗ್ಲಿ, ನಿಮ್ಮ ಬೆಳಗಾಗಿರ್ತಕ್ಕಂಥ ಬದುಕು ಬೆಳಕಾಗಲಿ ಅಂತ ಹೇಳಿ ಈ ಮಠದೊಳಗಡೆ ಪುರಾಣ ಪ್ರವಚನ ಮಕ್ಕಳನ್ನ ಬೆಳೆಸ್ತಕ್ಕಂಥ ಒಬ್ಬರೇ ಒಬ್ಬರು ಪೂಜ್ಯರು, ಈ ಬೆಳಿತಪ್ಪ ಬೆಳೆಂದ್ರ ಆಶೀರ್ವಾದ ಮಾಡ್ತಕ್ಕಂಥ ಒಬ್ಬರೇ ಪೂಜ್ಯರು ಯಾರಾದ್ರೂ ಆಗಿಲ್ಲ, ಅದು ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಅಂತ